14 ಲಕ್ಷ ಸಂಬಳವಿದ್ದರೂ ಇನ್ಫೋಸಿಸ್ ನೀಡಿದ್ದು ಎಷ್ಟು ಗೊತ್ತಾ? ಟೆಕ್ಕಿ ಕೊಟ್ಟ ರಿಲ್ಯಾಕ್ಸ್ ರಿವೆಂಜ್ ಈಗ ತುಂಬಾ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. 8.7 ಲಕ್ಷ ವಾರ್ಷಿಕ ಸಂಬಳದ ಪಡೆಯುತ್ತಿದ್ದ ಟೆಕ್ಕಿಗೆ 14 ಲಕ್ಷದ ಮತ್ತೊಂದು ಆಫರ್ ಇದ್ದರೂ 2 ಸಂದರ್ಶನ ಸುತ್ತುಗಳ ಬಳಿಕ ಇನ್ಫೋಸಿಸ್ ಕೇವಲ 7.5 ಲಕ್ಷದ ಆಫರ್ ನೀಡಿದೆ ಎನ್ನಲಾಗಿದೆ. ಆರಂಭದಲ್ಲಿ ಒಪ್ಪಿಕೊಂಡರೂ ಬಳಿಕ ಕಡಿಮೆ ಸಂಬಳ ಕಾರಣ ನೀಡಿ ಟೆಕ್ಕಿ ಆಫರ್ ತಿರಸ್ಕರಿಸಿದ್ದಾರೆ. ಘಟನೆ ಆನ್ಲೈನ್ನಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿದೆ. ಇನ್ನು 8.7 ಲಕ್ಷ ಸಂಬಳ, 14 ಲಕ್ಷದ ಆಫರ್, ಆದರೂ ಕಡಿಮೆ ಸಂಬಳದ ಆಫರ್ ಏನಿದು ನೋಡೋಣ. ಇನ್ಫೋಸಿಸ್ನಲ್ಲಿ ಉದ್ಯೋಗ ಪಡೆಯಲು ಮುಂದಾದ ಟೆಕ್ಕಿಯೊಬ್ಬರ ಹಳೆಯ ಉದ್ಯೋಗ ಹುಡುಕಾಟದ ಅನುಭವ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಚರ್ಚೆಗೆ ಬಂದಿದೆ. ಈಗಾಗಲೇ ವಾರ್ಷಿಕ 8.7 ಲಕ್ಷ ಸಂಬಳ ಪಡೆಯುತ್ತಿದ್ದ ಅವರಿಗೆ ಮತ್ತೊಂದು ಕಂಪನಿಯಿಂದ ಸುಮಾರು 14 ಲಕ್ಷದ ಆಫರ್ ಇದ್ದರೂ ಇನ್ಫೋಸಿಸ್ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ನೇಮಕಾತಿದಾರರು ಆರಂಭದಲ್ಲೇ ಅವರ ಪ್ರಸ್ತುತ ಸಂಬಳ, ನಿರೀಕ್ಷಿತ ವೇತನ ಹಾಗೂ ಕೈಯಲ್ಲಿರುವ ಆಫರ್ಗಳ ಬಗ್ಗೆ ಮಾಹಿತಿ ಪಡೆದಿದ್ದರು ಎನ್ನಲಾಗಿದೆ. ಇನ್ನು 2 ರೌಂಡ್ ಇಂಟರ್ವ್ಯೂ ಪಾಸ್ ಆದರೂ ಆಫರ್ ಮಾತ್ರ 7.5 ಲಕ್ಷ. ಅದೇನು ನೋಡುವುದಾದರೆ, ಅಭ್ಯರ್ಥಿ ಇನ್ಫೋಸಿಸ್ನ 2 ಹಂತದ ಸಂದರ್ಶನಗಳನ್ನು ಪೂರ್ಣಗೊಳಿಸಿ ಆಯ್ಕೆಯಾದರು. ಆದರೆ ನಂತರ ಅವರಿಗೆ ನೀಡಲಾಗಿದ್ದ ವೇತನ ಪ್ರಸ್ತಾವನೆ 7.5 ಲಕ್ಷ ವಾರ್ಷಿಕ ಎಂಬುದು ತಿಳಿದುಬಂದಿದೆ. ಇನ್ನು ಇದು ಅವರ ಪ್ರಸ್ತುತ 8.7 ಲಕ್ಷ ಸಂಬಳಕ್ಕಿಂತಲೂ ಕಡಿಮೆ. ಜೊತೆಗೆ 14 ಲಕ್ಷ ಮತ್ತೊಂದು ಆಫರ್ ಕೈಯಲ್ಲಿದ್ದ ಸಂದರ್ಭದಲ್ಲಿ ಇಂತಹ ಪ್ರಸ್ತಾಪ ಬಂದಿದ್ದರಿಂದ ಅಭ್ಯರ್ಥಿ ಅಚ್ಚರಿಗೊಂಡರು. ಈ ಕುರಿತು ಪ್ರಶ್ನಿಸಿದಾಗ ನೇಮಕಾತಿ ತಂಡದಿಂದ ನಿರೀಕ್ಷಿತ ರೀತಿಯ ಸಮಾಧಾನಕರ ಉತ್ತರ ಸಿಗಲಿಲ್ಲ ಎಂದು ಅವರು ಹೇಳಿಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಮೊದಲು ನಿರಾಕರಣೆ, ನಂತರ ಮತ್ತೆ ಆಫರ್ ಕೇಳಿದ ಟೆಕ್ಕಿ ಏನದು ನೋಡೋಣ. ಆರಂಭದಲ್ಲಿ ಅಭ್ಯರ್ಥಿ 7.5 ಲಕ್ಷದ ಆಫರ್ ಅನ್ನು ತಿರಸ್ಕರಿಸಿದರು. ಆದರೆ ಕೆಲವೇ ನಿಮಿಷಗಳ ಬಳಿಕ ನೇಮಕಾತಿದಾರರನ್ನು ಮತ್ತೆ ಸಂಪರ್ಕಿಸಿ ಆಫರ್ ಲೆಟರ್ ನೀಡುವಂತೆ ಕೇಳಿದರು. ಉತ್ತಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಮತ್ತು ಭವಿಷ್ಯದಲ್ಲಿ ಆನ್ ಸೈಟ್ ಅವಕಾಶಗಳ ನಿರೀಕ್ಷೆಯಿಂದ ಇನ್ಫೋಸಿಸ್ನಲ್ಲಿ ಆಸಕ್ತಿ ಹೊಂದಿದ್ದಾಗಿ ಅವರು ವಿವರಿಸಿದ್ದರು. ಇನ್ನು ಸುಮಾರು 2 ವಾರಗಳ ಬಳಿಕ ಆಫರ್ ಲೆಟರ್ ಬಂದರೂ ಅಂತಿಮವಾಗಿ ಅವರು ಅದನ್ನು ಸ್ವೀಕರಿಸದೆ ತಿರಸ್ಕರಿಸಿದರು. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಟೆಕ್ಕಿಯ ನಿರ್ಧಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ಏನದು ನೋಡೋಣ. ಆಫರ್ ತಿರಸ್ಕರಿಸಿದ ಬಳಿಕ ನೇಮಕಾತಿದಾರರಿಂದ ಹಲವು ಸಂದೇಶಗಳು ಹಾಗೂ ಮೇಲಧಿಕಾರಿಗಳಿಂದ ಇಮೇಲ್ ಬಂದಿದ್ದರೂ ತಾನು ಪ್ರತಿಕ್ರಿಯಿಸಲಿಲ್ಲ ಎಂದು ಟೆಕ್ಕಿ ಹೇಳಿಕೊಂಡಿದ್ದಾರೆ. ಈ ಘಟನೆ ಆನ್ಲೈನ್ನಲ್ಲಿ ಬಲವಾದ ಚರ್ಚೆಗೆ ಕಾರಣವಾಗಿದೆ. ಕೆಲವರು ಕಂಪನಿಯು ಅಭ್ಯರ್ಥಿಯ ಸಂಬಳ ಮತ್ತು ಇತರ ಆಫರ್ಗಳ ಮಾಹಿತಿ ತಿಳಿದಿದ್ದರೂ ಕಡಿಮೆ ವೇತನ ಪ್ರಸ್ತಾಪಿಸಿರುವುದನ್ನು ಟೀಕಿಸಿದ್ದಾರೆ. ಮತ್ತೊಂದೆಡೆ ಕೆಲವರು ಇಂತಹ ನಡೆ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಯ ವೃತ್ತಿಜೀವನಕ್ಕೆ ವಿರುದ್ಧ ಪರಿಣಾಮ ಬೀರಬಹುದು ಎಂದು ಎಚ್ಚರಿಸಿದ್ದಾರೆ. ಇನ್ನು ಇದೇ ತರಹದ ಶಿಕ್ಷಣ ಹಾಗೂ ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.